13 ವರ್ಷಗಳ ನಂತರ ಬಾಹುಬಲಿಗೆ ಮಸ್ತಕಾಭಿಷೇಕ. ಕಾರ್ಕಳದ ಗೊಮ್ಮಟಗಿರಿಯಲ್ಲಿ ಭಕ್ತ ಸಾಗರ. ವಿರಾಟ್ ವಿರಾಗಿಯ ವಿಶೇಷ ಏನು ಗೊತ್ತಾ? ಇದೇ ಈ ಹೊತ್ತಿನ ಸಮಯ ಸ್ಪೆಷಲ್ ಮಹಾಮಜ್ಜನ. ನಾನು ಹರೀಶ್. ಜೈನರ ಆರಾಧ್ಯ ಮೂರ್ತಿ ಕಾರ್ಕಳ ಬಾಹುಬಲಿಗೆ ಮಹಾಮಜ್ಜನದ ಸಂಭ್ರಮ. ವೈರಾಗ್ಯವೂ ಸೌಂದರ್ಯವೂ ಜೊತೆಯಾಗಿ ಮೇಳೈಸಿದ ಅಪೂರ್ವ ಕ್ಷಣಗಳಿಗೆ ಕಾರ್ಕಳದ ಗೊಮ್ಮಟ ಬೆಟ್ಟ ಸಾಕ್ಷಿಯಾಯಿತು. ಬಾಹುಬಲಿಯನ್ನ ಬಹುವಿಧ ಅಭಿಷೇಕಗಳಿಂದ ಭಕ್ತರು ಅರ್ಚಿಸಿ ಪೂಜಿಸಲಾಯಿತು. ಆ ದೃಶ್ಯಗಳು ನಿಜಕ್ಕೂ ಕಣ್ಣಿಗೆ ಹಬ್ಬ. ಜೈನರ ಆರಾಧ್ಯ ದೈವ ಬಾಹುಬಲಿ. ವಿರಾಟ್ ರೂಪ ದರ್ಶನ ಪಡೆದರೆ ಪುನೀತರಾಗುತ್ತಾರೆ ಅನ್ನೋದು ನಂಬಿಕೆ. ಇದು ಕಾರ್ಕಳದ ಗೊಮ್ಮಟೇಶ್ವರ ಮೂರ್ತಿ. 13 ವರ್ಷಗಳ ನಂತರ ಇಲ್ಲಿನ ಮೂರ್ತಿಗೆ ಮಹಾ ಮಸ್ತಕಾಭಿಷೇಕ ನಡೀತಾ ಇದೆ. ಗೊಮ್ಮಟ ಮೂರ್ತಿ 12 ಬಗೆಯ ವಿವಿಧ ದ್ರವ್ಯಗಳಿಂದ ಅಭಿಷೇಕ ಮಿಂದೇಳುತ್ತಿದೆ. ಈ ದೃಶ್ಯವನ್ನು ನೋಡಲು ಗೊಮ್ಮಟ ಬೆಟ್ಟಕ್ಕೆ ಜನಸಾಗರವೇ ಹರಿದು ಬರುತ್ತಿದೆ. ಐತಿಹಾಸಿಕ ಹಿನ್ನೆಲೆ. ಇಕ್ಷ್ವಾಕು ವಂಶದಲ್ಲಿ ಜನಿಸಿದ ಭರತ ಮತ್ತು ಬಾಹುಬಲಿಯ ಮಧ್ಯೆ ಸಾಮ್ರಾಜ್ಯಕ್ಕಾಗಿ ಘೋರ ಯುದ್ಧ ನಡೆಯುತ್ತೆ. ಆಗ ಬಾಹುಬಲಿ ಎಲ್ಲಾ ಯುದ್ಧಗಳಲ್ಲೂ ಜಯಶೀಲನಾಗುತ್ತಾನೆ. ಅದೇ ಕ್ಷಣದಲ್ಲಿ ಬಾಹುಬಲಿಗೆ ವೈರಾಗ್ಯ ಉಂಟಾಗಿ ಸಾಮ್ರಾಜ್ಯವನ್ನ ಭರತನಿಗೆ ಕೊಟ್ಟು ತಾನು ತಪಸ್ಸಿಗೆ ಕೂರುತ್ತಾನೆ. ಅತ್ಯುಗ್ರ ತಪಸ್ಸಿನಲ್ಲಿ ನಿರತನಾದ ಅಜಾನುಬಾಹು ಬಾಹುಬಲಿಯ ಪಾದಕಮಲಗಳಿಗೆ ಅಣ್ಣ ಭರತ ಶಿರಬಾಗಿ ನಮಿಸುತ್ತಿರುವ ಕ್ಷಣದಲ್ಲಿ ತನ್ನ ಅವಿವೇಕದ ವರ್ತನೆಯ ಕಾರಣವನ್ನು ನೆನೆಯುತ್ತಿರುವ ಪಶ್ಚಾತ್ತಾಪದ ಕಣ್ಣೀರು ಬಾಹುಬಲಿಯ ಪಾದಗಳೆರಡನ್ನು ತೊಯ್ದು ಹರಿಯುತ್ತಿದೆ. ಇದು ಕವಿಯ ದೃಷ್ಟಿಯಲ್ಲಿ ಪಶ್ಚಾತ್ತಾಪದ ಕಣ್ಣೀರಿನ ಪಾದಾಭಿಷೇಕ. ಇದೇ ಸಂದರ್ಭದಲ್ಲಿ ತನ್ನ ಪಾದಕಮಲಗಳಿಗೆರಗಿದ ಅಣ್ಣ ಭರತನ ಬಾಗಿದ ಶಿರಗಳ ಮೇಲೆ ಧಾರಾಕಾರವಾಗಿ ಸುರಿಯುವ ಬಾಹುಬಲಿಯ ಪಶ್ಚಾತ್ತಾಪದ ಕಣ್ಣೀರು ಭರತನಿಗೆ ಮಸ್ತಕಾಭಿಷೇಕದಂತಿತ್ತು. ಈ ದೃಶ್ಯವನ್ನ ಕನ್ನಡದ ಕವಿಗಳು ಇದೇ ಮೊದಲ ಮಹಾ ಮಸ್ತಕಾಭಿಷೇಕ ಅಂತ ವರ್ಣಿಸಿದ್ದಾರೆ. ಇದೇ ನಂಬುಗೆಯ ಮೇಲೆ ಈ ದಶಕದ ಮಹಾ ಮಸ್ತಕಾಭಿಷೇಕ ಕಾರ್ಕಳದಲ್ಲಿ ನಡೆಯುತ್ತಿದೆ. ಹನ್ನೆರಡು ವರ್ಷಗಳಿಗೆ ಮಾಡ್ತಕ್ಕಂಥ ಈ ಮಹೋತ್ಸವದಿಂದ ಲೋಕ ಕಲ್ಯಾಣಾರ್ಥವಾಗಿ ಮತ್ತು ಜಗತ್ತಿಗೆ ಶಾಂತಿ ಸಿಗಬೇಕು. ಜಗತ್ತಿಗೆ ಈಗ ಮುಖ್ಯ ಬೇಕಾದ್ದೇನೆಂದರೆ ಶಾಂತಿ ಬೇಕು, ಸುಖ ಬೇಕಂತ ಭಗವಂತನ ಹುಡುಕಿಕೊಂಡು ಹೋಗ್ತಾರೆ. ಆ ಶಾಂತಿ ಸುಖದ ಮಾರ್ಗ ಏನಿದೆ ಅದು ತ್ಯಾಗ, ವೈರಾಗ್ಯ ಮತ್ತು ಪರಿಗ್ರಹ, ಮಿತ ಪರಿಗ್ರಹ, ಲಿಮಿಟೆಡ್ ಪರಿಗ್ರಹ. ಇದು ಬಹಳ ಮುಖ್ಯ ಅಂತ ಅವರು ಸಾರಿಕೊಂಡು ಬಂದಂಥ ನಮ್ಮ ಗೊಮ್ಮಟೇಶ್ವರ ಸ್ವಾಮಿ ಬಾಹುಬಲಿಯವರು. ವೈರಾಗ್ಯವೂ ಸೌಂದರ್ಯವೂ ಜೊತೆಯಾಗಿ ಮೇಳೈಸಿದ ಅಪೂರ್ವ ಕ್ಷಣಗಳಿಗೆ ಕಾರ್ಕಳದ ಗೊಮ್ಮಟ ಬೆಟ್ಟ ಸಾಕ್ಷಿಯಾಯಿತು. ಬಾಹುಬಲಿಯನ್ನ ಬಹುವಿಧ ಅಭಿಷೇಕಗಳಿಂದ ಭಕ್ತರು ಅರ್ಚಿಸಿ ಪೂಜಿಸಿದರು. 13 ವರ್ಷಗಳ ಬಳಿಕ ಕಾರ್ಕಳದ ಗೊಮ್ಮಟ ದೇವರಿಗೆ ಮಹಾ ಮಸ್ತಕಾಭಿಷೇಕ ನಡೆಯುತ್ತಿದೆ. ಹೀಗಾಗಿ ಕಾರ್ಕಳ ಗೊಮ್ಮಟ ಬೆಟ್ಟ 10 ದಿನಗಳ ಕಾಲ ಲಕ್ಷಾಂತರ ಭಕ್ತರ ಕೇಂದ್ರ ಬಿಂದುವಾಗಲಿದೆ. ಖಂಡಿತ, ಯಾಕಂತ ಹೇಳಿದ್ರೆ 10 ದಿನಗಳ ಪ್ರಕ್ರಿಯೆ ನಡೆಯುವಂಥದ್ದು. ಇವತ್ತು 108 ಕಳಸ ಮಹಾಭಿಷೇಕ ನಡೀತದೆ. 30ನೇ ತಾರೀಕು 1008 ಕಳಸ ಅಭಿಷೇಕ ನಡೀತದೆ. ಬಹುಶಃ ಇಡೀ ಎಲ್ಲ ವರ್ಗದವರು, ಎಲ್ಲ ಸಮಾಜದವರು, ವಿಶೇಷವಾಗಿ ಜೈನ ಸಮುದಾಯಕ್ಕೆ ಇದನ್ನು 12 ವರ್ಷಗಳಿಗೆ ಬರುವ ಹಬ್ಬ ಅಂತ ಹೇಳ್ಬೋದು. ಅಥವಾ ಬೇರೆ ಶ್ರವಣಬೆಳಗೊಳ, ಬೇಣೂರು, ಧರ್ಮಸ್ಥಳ, ಅದೇ ರೀತಿ ಕಾರ್ಕಳದಲ್ಲಿ ಈ 4 ಮಹಾಮಸ್ತಕಾಭಿಷೇಕಗಳು ಇಡೀ ವಿಶ್ವದ ಗಮನವನ್ನು ಸೆಳೆಯುವಂಥದ್ದು. ಯಾಕೆಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ ವಿಶ್ವಕ್ಕೆ ಬೇಕಾಗಿರುವಂತಹ ಸತ್ಯ, ಅಹಿಂಸೆ, ತ್ಯಾಗದ ಸಂದೇಶವನ್ನು ಸಾರಿರುವಂತಹ ಏಕೈಕ ದೇವರು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಲೋಕದ ಮೋಹತುರದ ತ್ಯಾಗಮೂರ್ತಿ ಈ ಬಾಹುಬಲಿ. ಜೈನ ಧರ್ಮದಲ್ಲಿ ಅಭಿಷೇಕದ ಮೂಲಕವೇ ಇಷ್ಟ ದೇವರನ್ನ ಖುಷಿಪಡಿಸೋದು ಸಂಪ್ರದಾಯ. ಅಂತೆಯೇ ಪ್ರತಿ 12 ವರ್ಷಕ್ಕೊಮ್ಮೆ ಮಸ್ತಕಾಭಿಷೇಕ ನಡೆಸಲಾಗುತ್ತೆ. ಕಾರ್ಕಳದಲ್ಲಿ 1 ವರ್ಷ ತಡವಾಗಿ ಈ ಮಹೋತ್ಸವ ನಡೆಯುತ್ತಿದೆ. 12 ಬಗೆಯ ದ್ರವ್ಯಗಳಿಂದ ಅಭಿಷೇಕದಿಂದ ವಿಗ್ರಹವನ್ನು ಅಲಂಕರಿಸುವುದು ಈ ಆಚರಣೆಯ ವಿಶೇಷ. ಜಾತಿ, ಧರ್ಮ, ಮತ ಭೇದವಿಲ್ಲದೆ ಎಲ್ಲಾ ಧರ್ಮೀಯರು ಭಕ್ತಿ ಭಾವದಿಂದ ಮಸ್ತಕಾಭಿಷೇಕದಲ್ಲಿ ಭಾಗಿಯಾಗುತ್ತಾರೆ. ಮಸ್ತಕಾಭಿಷೇಕ ಅಂದರೆ ಜ್ಞಾನ ದಾಸೋಹಕ್ಕೆ ಹೆಚ್ಚು ಮಹತ್ವವಿದೆ. ಆತ್ಮಶುದ್ಧಿಯೇ 10 ದಿನಗಳ ಧಾರ್ಮಿಕ ಕಾರ್ಯಕ್ರಮದ ಮುಖ್ಯ ಘಟ್ಟ. ಬಾಹುಬಲಿ ಎಲ್ಲವನ್ನೂ ಮೀರಿ ನಿಂತ ದಿವ್ಯಾತ್ಮ. ಆದ್ದರಿಂದ ಮಸ್ತಕಾಭಿಷೇಕದ ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ಆಚಾರ ವಿಚಾರಗಳಲ್ಲಿ ಪರಿಶುದ್ಧತೆ ಬರುತ್ತದೆ ಅನ್ನೋದು ನಂಬಿಕೆ. ಕಾರ್ಕಳ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಭಾಗ. ಇದರಲ್ಲಿ
ಭಗವಾನ್ ಬಾಹುಬಲಿಯ ಮೂರ್ತಿ ಬಹಳ ವಿರಾಜಮಾನವಾಗಿದೆ. ಕಳೆದ 12 ವರ್ಷಗಳ ಬಳಿಕ ಈ ಬಾರಿ ಮತ್ತೆ ಮಹಾಮಸ್ತಕಾಭಿಷೇಕಕ್ಕೆ ಸಮಸ್ತ ಜೈನ ಸಮಾಜದವರು ಉದ್ಯುಕ್ತರಾಗಿದ್ದಾರೆ. ಈ ಕಾರ್ಯಕ್ರಮ ಅಂತಂದರೆ ಶ್ರವಣಬೆಳಗೊಳದ ಬಾಹುಬಲಿಯ ಪ್ರಖ್ಯಾತಿ ಹೆಚ್ಚಾಗಿದೆ. ಕಾರ್ಕಳದಲ್ಲಿ ಬರೀ ಬಾಹುಬಲಿ ಬೆಟ್ಟ ಮಾತ್ರವಲ್ಲದೆ ಇದರಷ್ಟೇ ಪ್ರಾಮುಖ್ಯತೆಯುಳ್ಳ ಚತುರ್ಮುಖ ಬಸದಿ ಕೂಡ ಇದೆ, ಮಾನಸ್ತಂಭ ಕೂಡ ಇದೆ. ಇದಲ್ಲದೆ 18 ಇತರ ಬಸದಿಗಳು ಕೂಡ ಈ ಬಾರಿ ಪ್ರವಾಸಿಗರಿಗೆ ಕೇಂದ್ರ ಬಿಂದುವಾಗಲಿದೆ. ಚತುರ್ಮುಖ ಬಸದಿ ಅಂದರೆ ಅದು ಎಷ್ಟು ಬಾಹುಬಲಿ ಸ್ವಾಮಿ ಎಷ್ಟು ಮುಖ್ಯವೋ ಅಷ್ಟೇ ಮುಖ್ಯವಾದಂಥದ್ದು ಚತುರ್ಮುಖ ಬಸದಿ. ಆ ಚತುರ್ಮುಖ ಬಸದಿಯನ್ನು ಕೂಡ ನಿರ್ಮಿಸಿಕೊಟ್ರು ಅಂಥೇಳಿ. ಇನ್ನೊಂದು ಇಲ್ಲಿ ಹಿರಿಯಂಗಡಿಯಲ್ಲಿರುವಂತಹ ವಿಶೇಷವಾದಂತಹ ಮಾನಸ್ತಂಭ, 52 ಅಡಿ ಎತ್ತರದ ಮಾನಸ್ತಂಭ, 56 ಅಡಿ ಎತ್ತರದ ಮಾನಸ್ತಂಭ ತೀರಾ ಅಪರೂಪವಾದ್ದು ಏಕಶಿಲಾ ಮೂರ್ತಿ. ಅದು ಕೂಡ ಈಗ ಮತ್ತು ಪ್ರಾಚೀನ ಇಲಾಖೆಗೆ ಸೇರಿದೆ. ಈ ಮಹಾಮಸ್ತಕಾಭಿಷೇಕದ ಸಂದರ್ಭದಲ್ಲಿ ಅದನ್ನು ಕೂಡ ಇವತ್ತು ಇಲಾಖೆಯವರು ರಾಸಾಯನಿಕ ಲೇಪನ ಮೂಲಕ ಅದನ್ನು ಸ್ವಚ್ಛಗೊಳಿಸ್ತಾ ಇದ್ದಾರೆ. ಮತ್ತು 18 ಬಸದಿಗಳು ಇಲ್ಲಿವೆ. ಇಲ್ಲಿರುವಂತಹ ವೆಂಕಟರಮಣ ದೇವಸ್ಥಾನ ಇದೆ. ಹಾಗೆಯೇ ಇಲ್ಲಿರುವಂಥ ಹತ್ತೂರಿನ ಸೈಂಟ್ ಲಾರೆನ್ಸ್ ಚರ್ಚ್ ಏನಿದೆ ಅದು ಕ್ರೈಸ್ತ ಧರ್ಮೀಯರಿಗೆ ಅನೇಕ ಚರ್ಚ್ಗಳಿದ್ರೂ ಕೂಡ ಅದು ಬಹಳ ವಿಶೇಷವಾದಂಥದ್ದು. ನಲವತ್ತೆರಡು ಎತ್ತರದ ಮಹಾಮೂರ್ತಿಯ ಭವ್ಯತೆಯನ್ನ ಭಕ್ತಜನರ ಮಹಾ ಸಂಭ್ರಮದ ವಿರಾಟ್ ಪರ್ವವಾಗಿ ತೆರೆದುಕೊಂಡಿರುವ ಮಹಾಮಜ್ಜನ ಮುಸ್ಸಂಜೆ ಕಳೆದು ಕತ್ತಲು ಆವರಿಸಿಕೊಳ್ಳುವ ಭವ್ಯ ಬೆಳಕಿನ ಸಮ್ಮುಖದಲ್ಲಿ ತೇಜೋಪುಂಜದಂತೆ ಕಣ್ಮನ ಸೆಳೆಯುತ್ತದೆ. 108 ಕಲಶಗಳಲ್ಲಿ ಧುಮ್ಮಿಕ್ಕುವ ಸೇಚನಗೊಳ್ಳುವ ಮಂಗಳ ದ್ರವ್ಯಗಳು ಸೃಷ್ಟಿಸುವ ವರ್ಣ ವೈವಿಧ್ಯವೊಂದು ಮಹಾ ಸಂಭ್ರಮದಂತಿರುತ್ತದೆ. ಹದಿನಾಲ್ಕನೇ ಶತಮಾನದಲ್ಲಿ ಕಾರ್ಕಳದ ದೊರೆ ಭೈರವ ಅರಸರು ಸ್ಥಾಪಿಸಿದ 42 ಅಡಿ ಎತ್ತರದ ಅಪೂರ್ವ ಕಪ್ಪು ಶಿಲೆಯ ವಿಗ್ರಹ ಇದು. ಶಿಲೆಯ ಸಂರಕ್ಷಣೆ ದೃಷ್ಟಿಯಿಂದಲೂ ಅಭಿಷೇಕ ಮಹತ್ವ ಪಡೆದಿದೆ. ಅಭಿಷೇಕಕ್ಕೆ ತಕ್ಕಂತೆ ರೂಪ ಬದಲಿಸುವ ವಿಗ್ರಹ ಭಕ್ತರಿಗೆ ರೋಮಾಂಚನ ಉಂಟು ಮಾಡುತ್ತೆ. ಬಾಹುಬಲಿ ಜೈನರ ಆರಾಧ್ಯ ದೇವರಾಗಿದ್ದರೂ ಅವರ ತ್ಯಾಗ, ಅಹಿಂಸಾ ತತ್ವಗಳು ಮನುಕುಲಕ್ಕೆ ಆದರ್ಶ. ಹೀಗಾಗಿ ಕಾರ್ಕಳದಲ್ಲಿ ನಡೆಯುವ ಮಹಾಮಸ್ತಕಾಭಿಷೇಕಕ್ಕೆ ಜಾತಿ, ಧರ್ಮ ಅನ್ನದೇ ಭಕ್ತರ ದಂಡೆ ದಾಂಗುಡಿ ಇಡ್ತಾ ಇದೆ. ಇದು ಇವತ್ತಿನ ಸಮಯ ಸ್ಪೆಷಲ್. ನೋಡ್ತಾ ಇರಿ ಸಮಯ ಸಮಾಚಾರ ನಿರಂತರ.